ಈ ವ್ಲಾಗ್ನಲ್ಲಿ ನಾನು ಮೀಶೋದಿಂದ ಬೈ ಮಾಡಿದ 2 ಪ್ರಾಡಕ್ಟ್, ಅಫೋರ್ಡೆಬಲ್ ರೇಂಜಲ್ಲಿ ಸಿಗುವಂಥ 2 ಪ್ರಾಡಕ್ಟ್, ಹಾಗೆ ನನ್ನ ಡೈಲಿ ರೊಟೀನ್ ಮತ್ತು ನಮಗೆ ಕ್ರೇವಿಂಗ್ಸ್ ಆಗ್ತದೆ ಅಂತ ಸ್ವಲ್ಪ ಹೊರಗಡೆ ತಿನ್ಲಿಕ್ಕೆ ಕೂಡ ಹೋಗಿದ್ವಿ, ಅದರದ್ದು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಸೊ ಪೂರ್ತಿಯಾಗಿ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೇನೆ. ಇವತ್ತು ಫ್ರೈಡೇ, ಬೆಳಿಗ್ಗೆ ಮನೆ ಕೆಲಸ ಎಲ್ಲ ಆಗಿ ನಾನು ಕೂಡ ಕೆಲಸ ಅಂತ ಹೇಳ್ತಿದ್ದೇನೆ, ಸ್ಕೂಲ್ಗೆ ಕಳಿಸಿ ಎಲ್ಲ ಆಯಿತು. ಇವಾಗ ಎಲ್ಲ ಆಗಿ ಮನೆ ಕೆಲಸ ಎಲ್ಲ ಆಗಿ ಫ್ರೆಶ್ ಅಪ್ ಆಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎಂತ ಗೊತ್ತುಂಟಾ, ಮತ್ತು ನಾನು ನಿಮಗೆ ಒಂದು ನನ್ನ ನ್ಯೂ ಬ್ಯಾಗ್ ತೋರಿಸ್ಬೇಕಂತ ಇದ್ದೇನೆ. ಸೊ ಬನ್ನಿ ತೋರಿಸ್ತೇನೆ. ನಾನು ಮೀಶೋಯಿಂದ ಒಂದು ಬ್ಯಾಗ್ ಆರ್ಡರ್ ಮಾಡಿದ್ದೆ. ನೋಡಿ, ಆಲ್ರೆಡಿ ಅನ್ಬಾಕ್ಸ್ ಎಲ್ಲ ಮಾಡಿ ನೋಡಿದ್ದೇನೆ, ಆದರೂ ನಿಮ್ಮ ಎದುರಿಗೆ ಒಮ್ಮೆ ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ನೋಡಿ, ವೈಟ್ ಬ್ಯಾಗ್. ಸೊ ಪ್ರೈಸ್ 214 ರೂಪೀಸ್. ಜಸ್ಟ್ ನೋಡಿ, ತುಂಬ ಕ್ಲಾಸಿ ಕಾಣ್ತದೆ ವೈಟ್ ಬ್ಯಾಗ್, ತುಂಬ ಚೆನ್ನಾಗಿದೆ. 214 ರೂಪೀಸ್ಗೆ ಇವಾಗ ಎಂತ ಸಿಗ್ತದೆ ಗೈಸ್, ಇದಂತೂ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ನೋಡಿ, ತುಂಬ ಹತ್ತಿರದಲ್ಲಿ ನಿಮಗೆ ನಾನು ತೋರಿಸ್ತೇನೆ. ನೋಡಿ, ಕ್ವಾಲಿಟಿ ನೋಡಿ, ತುಂಬ ಚೆನ್ನಾಗಿದೆ. 214 ರೂಪೀಸ್ಗೆ ವರ್ತ್ ಇದೆ ಆಯಿತಾ. ಸೊ ನಾನು ವೈಟ್ ಬ್ಯಾಗ್ ಯಾಕೆ ಸೆಲೆಕ್ಟ್ ಮಾಡಿದಂದರೆ, ನನ್ನ ವೈಟ್ ಬ್ಯಾಗ್ ಇಲ್ಲ. ನಾನು ಜಾಸ್ತಿಯಾಗಿ ಬ್ಯಾಗ್ ತೆಗೆಯುವುದಂದ್ರೆ ಬ್ರೌನ್ ಕಲರಲ್ಲಿ ಬ್ಯಾಗ್ ತೆಗೆಯೋದು ನಾನು ಜಾಸ್ತಿಯಾಗಿ. ಸೊ ಇವಾಗ ಒಂದು ವೈಟ್ ಬೇಕಂತ ಆಯಿತು ನನಗೆ, ಯಾವುದಾದ್ರೂ ಔಟ್ಫಿಟ್ಟಿಗೆ ಆಗಿರ್ಬೋದು, ಇಲ್ಲಾಂದರೆ ಅಬಯಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ಅಂತ. ಸೊ ನೋಡಿ, ಚೆನ್ನಾಗ್ತದಲ್ಲ. ಸೊ ಅಬಯಕ್ಕೆಲ್ಲ ಚೆಂದ ಕಾಣ್ತದೆ ಅಂತ. ಮತ್ತು ಇದು ಲೆಂತ್ ಕೂಡ ಹಾಗೆಯೇ, ಲೆಂತ್ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಸೊ ನೋಡಿ, ನನಗೆ ಇಷ್ಟು ಸಾಕು, ಇಷ್ಟು ಬೇಕಂತ ಇತ್ತು. ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಈ ಬ್ಯಾಗ್. ಏನು ಗೊತ್ತಾ, ಬ್ಲಾಗ್ ಮಾಡದೆ ಮಾತಾಡೋದು ಎಂತ ಅಂತಾನೆ ಆಗೋದಿಲ್ಲ, ಕಟ್ತದೆ ನನಗೆ, ಬ್ಲಾಗ್ ಮಾಡ್ಲಿಕ್ಕೇನೆ ಆಗೋದಿಲ್ಲ. ನನಗೆ ಒಂದು ಫ್ರಾಕ್ ಆರ್ಡರ್ ಮಾಡಿದ್ದೇನೆ. ಅದು ನಾನು ಸೆಲೆಕ್ಟ್ ಮಾಡಿದ್ದಲ್ಲ, ಅಂದರೆ ಅವರ ರಿಲಾನ ಮ್ಯಾಮೇ ಕಳಿಸಿದ್ದು. ಇದೇ ಥರದ್ದು ಫ್ರಾಕ್ ಬೇಕು, ಇದೇ ಫ್ರಾಕ್ ಬೇಕಂತ ಅವರಿಗೆ ಒಂದೇ ಥರದ್ದು ಡ್ಯಾನ್ಸಿಗೆ ಏನು ಡ್ರೆಸ್ ಹಾಕಬೇಕಂತೆ. ಸೊ ಅದಕ್ಕೆ ಅವರು ಫ್ರಾಕ್ ಲಿಂಕ್ ಕಳಿಸಿದ್ರು. ನಾನು ಅದು ಮೀಶೋದಿಂದ ಬೈ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿದೆ. ಅವ್ರದ್ದು ಆ್ಯನ್ಯುವಲ್ ಡೇ ಈ ಡಿಸೆಂಬರ್ 20ಗೆ ಇರಬೇಕು, ಗೊತ್ತಿಲ್ಲ ಸರಿಯಾಗಿ, ಡಿಸೆಂಬರ್ 20 ಅಂತಾರೆ ಇಲ್ಲ ಹೇಳ್ತಿದ್ಲು. ನೋಡುವ, ಆ್ಯನ್ಯುವಲ್ ಡೇ ಇದ್ದರೆ ನಾನು ಅವತ್ತು ಏನಿದ್ರು ವ್ಲಾಗ್ ಮಾಡ್ತೇನೆ. ನೋಡಿ ಗೈಸ್, ಆಗ್ತದಾ? ಇದು ಅವರೇ ಏನೋ ಸೆಲೆಕ್ಟ್ ಮಾಡಿ ನಮಗೆ ಲಿಂಕ್ ಕಳಿಸಿದ್ರು, ಈ ಥರದ್ದೇ ಫ್ರಾಕ್ ಬೇಕಂತ. ಇದಕ್ಕೆ ಎಷ್ಟು ಗೊತ್ತಾ, 380 ರೂಪೀಸ್ ಮೀಶೋದಿಂದನೇ. ತುಂಬ ಏನು 380 ರೂಪೀಸ್ಗೆ ವರ್ತ್ ಇದೆ. ಆದರೆ ನನ್ನದೆಲ್ಲ ಏನು ಗೊತ್ತಾ, ಅವಳಿಗೆ ಒಳಗಡೆ ಈ ಥರದ್ದೆಲ್ಲ ಅವಳು ಹಾಕ್ಲಿಕ್ಕೆ ಅಷ್ಟೊಂದು ಅವಳಿಗೆ ಇಷ್ಟ ಅಲ್ಲ, ಅಂದರೆ ಒಳಗಡೆ ಸ್ವಲ್ಪ ರಫ್ ಎಲ್ಲ ಇದೆಲ್ಲ. ಸೊ ಅಷ್ಟೊಂದು ಇಷ್ಟ ಇಲ್ಲ, ಆದರೂ ಕೂಡ 380 ರೂಪೀಸ್ಗೆ ತುಂಬ ಅಂದರೆ ತುಂಬ ವರ್ತ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ ಅಲ್ಲ. ಇದು ಕೂಡ ಏನು ಮಕ್ಕಳಿಗೆ ನೈಟ್ ಡ್ಯಾನ್ಸ್ ಎಲ್ಲ ಇದ್ದರೆ ಅವಾಗ ಇದು ವೇರ್ ಮಾಡಿದರೆ ಫುಲ್ ಲೈಟಿಗೆಲ್ಲ ಫುಲ್ಲು ಏನು ಚೆಂದ ಕಾಣ್ತದೆ ಈ ಫ್ರಾಕ್. ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಸೊ ಇಷ್ಟು 2 ಮೀಶೋದಿಂದ ಬೈ ಮಾಡಿದ್ದೆ ನಾನು. ಅದನ್ನು ಇನ್ನೂ ಕೂಡ ಬ್ಲಾಗ್ ಮಾಡಿರಲಿಲ್ಲ, ಅದಕ್ಕೆ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೇನೆ. ಬಂದು ತುಂಬ ದಿನ ಆಯಿತು. ಹಾಗೆ ಇವತ್ತು ಏನೆಲ್ಲ ಆಗ್ತದೆ ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಮೀಶೋಯಿಂದ ಒಂದು ಸೀಸರ್ ಕೂಡ ಆರ್ಡ್ರ್ ಮಾಡಿದ್ದೆ, ಟೇಲರಿಂಗ್ ಸೀಸರ್, ಕ್ಲೋತ್ ಎಲ್ಲ ಕಟ್ ಮಾಡೋದು. 267 ರೂಪೀಸ್ ಏನಾಯಿತು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದರದ್ದು ಕೂಡ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ವರ್ತ್ ಬೈ ಮಾತ್ರ ಇದು. ತುಂಬ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಹೆವಿ ಕೂಡ ಇದೆ. ಒಟ್ಟಿಗೆ 3 ಐಟಮ್ಸ್ ಇದರಲ್ಲಿ ನಮಗೆ ಬರ್ತದೆ. ಹತ್ತಿರ ಭಯಂಕರ ಹೆವಿ ಉಂಟು. ಹೆವಿ ಇದು ಐಬ್ರೋಲ್ಲ ದೂರ ತಗೊಂಡು
ಅದಕ್ಕೆ ಹಾಕಿದ್ರೆ ಬುಸೋದಿಲ್ಲ. ವೆರಿ ನೈಸ್ ಗೈಸ್. ಇಲ್ಲಿ ನೋಡಿ, ಇದು ನಮ್ಮ ಮನೆಯಲ್ಲಿ ಆದದ್ದು. ಇದಕ್ಕೆಂದ್ರೆ ಕನ್ನಡ್ತೀವಲ್ಲ, ಸೀಗೆಣಸು, ಸ್ವೀಟ್ ಪೊಟ್ಯಾಟೊ ನಮ್ಮ ಮನೆಯಲ್ಲಿ ಆದದ್ದು. ನೋಡಿ ಎಷ್ಟಿದೆ. ನನ್ನ ಹಸ್ಬೆಂಡ್ ಇವಾಗ ತಗೊಂಡು ಬಂದರು. ತಕೊಂಡು ಬರೋದಲ್ಲ ಅದು, ಮತ್ತೆಂತ ತಗೊಂಡು ಬಂದ್ರೆ ಆಯಿತಾ. ವ್ಲಾಗ್ ಮಾಡದೆ ಮತ್ತೆ ಬಾಯೆಲ್ಲ ಕಟ್ತಾ ಉಂಟು, ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಸೊ ನೋಡಿ, ಇಷ್ಟು ಇಷ್ಟೇ ಅಲ್ಲ, ಇನ್ನೂ ಕೂಡ ಸಿಕ್ಕಿತ್ತು. ಅದು ನಾವು ಬಾಯ್ಲ್ ಮಾಡಿ ತಿಂದ್ವಿ. ಸೊ ಇಷ್ಟಿದೆ. ಮತ್ತೆಲ್ಲ ಸಣ್ಣ ಸಣ್ಣದು ನೋಡಿ, ಇದೆಲ್ಲ ಸಣ್ಣ ಸಣ್ಣದು ಇಷ್ಟು ಸಿಕ್ಕಿದೆ. ಮತ್ತು ನಮ್ಮ ಮನೆಯಲ್ಲಿ ಟೊಮೆಟೊ ಎಲ್ಲ ಹಾಕಿದ್ದಾರೆ. ಟೊಮೆಟೊ ಆದಮೇಲೆ ತೋರಿಸ್ತೇನೆ ಆಯಿತಾ. ಹಾಗೆ ಇವಾಗೊಂದು 5:30 ಆಗಿದೆ. ನಮಗೆ ಕ್ರೇವಿಂಗ್ಸ್ ಆಗ್ತಿತ್ತು ಪಾನಿಪುರಿ, ಮಸಾಲೆ ಪುರಿ ಎಲ್ಲ ತಿನ್ನಬೇಕಂತ. ತುಂಬ ದಿನ ಆಗಿತ್ತು ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತಿಂದೆ. ಹಾಗೆ ಅದಕ್ಕೆ ಅಂತಲೇ ಹೋಗಿದ್ವಿ. ಪಾನಿಪುರಿ, ಪಾವ್ ಭಾಜಿ ಮತ್ತು ಮಸಾಲೆ ಪುರಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಆದರೆ ಇದರಲ್ಲಿ ನಾನು ಕರೆಕ್ಟಾಗಿ ವ್ಲಾಗ್ ಮಾಡಲಿಲ್ಲ, ಏನಂತ ಗೊತ್ತಿಲ್ಲ. ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು, ಬೇಡ ಅಂತ ಆಗ್ತಿತ್ತು. ಅದಕ್ಕೆ ನಾನು ಸ್ವಲ್ಪ ಕ್ಲಿಪ್ ಮಾತ್ರ ತಗೊಂಡಿದ್ದೇನೆ. ಫುಲ್ಲಾಗಿ ಇದರಲ್ಲಿ ಏನು ವ್ಲಾಗ್ ಮಾಡಲಿಲ್ಲ, ಸ್ವಲ್ಪ ಕ್ಲಿಪ್ ತಗೊಂಡಿದ್ದೇನೆ ಅಷ್ಟೇ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಇದಂದರೆ ದಹಿಪುರಿ ತಿನ್ನಬೇಕು, ನನ್ನ ಫೇವ್ರೇಟ್. ದಹಿಪುರಿ ಟೇಸ್ಟ್ ಮಾಡಿ. ಇದು ಟೇಸ್ಟ್ ನಾವು ಒಂದೊಂದು ಟೇಸ್ಟ್ ನೋಡಿ ಚಲೋ ಮಿಕ್ಕಿದ ಅದೆಲ್ಲ ಇಟ್ಟಲ್ಲ ಅವನಿಗೆ ಇದು ಕೊಡು ಬನ್ನಡದು. ಇದು ತಿನ್ನು ಅವನಿಗಿದ್ರೆ ಅವರು ಬೇರೆ ಅಂದ್ರೆ ಬಿಟ್ಬಿಟ್ಟು ಉಂಟು ಅವನು. ಅವ್ರು ಮೆತ್ತ ಅಂದ್ರೆ ಹಿಂಗೆ ತೆಗೆದು ಹಾಕಿ ನಿಕಂದ್ರೆ ಏನ್ರೆ ಕೊಡ್ರಿ. ಅದು ಇದಂಡ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದು ಇನ್ನು ನೈಟಿಗೆ ಚಿಕನ್ ಸಾರು ಮತ್ತು ಶಾವಿಗೆ ಮಾಡಿದ್ವಿ. ನನ್ನ ಹಸ್ಬೆಂಡ್ ಫೇವ್ರೆಟ್ ಡಿಶ್ ಇದು. ಚಿಕನ್ ಸಾರು ಮತ್ತು ಶಾವಿಗೆ ಅಂದರೆ ಅವರಿಗೆ ತುಂಬ ಇಷ್ಟ. ಮತ್ತು ಈ ಹಾಲೆಲ್ಲ ಮಾಡ್ತಾರಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿ, ಅದೇನು ಅಷ್ಟು ಇಷ್ಟ ಆಗೋದಿಲ್ಲ ನಮಗೆ ಯಾರಿಗೂ ಕೂಡ. ಅಷ್ಟು ಸಿಹಿ ಹಾಲು ಇದಕ್ಕೆಲ್ಲ ಇಷ್ಟ ಆಗೋದಿಲ್ಲ. ಈ ಥರ ಚಿಕನ್ ಸಾರು, ಶಾವಿಗೆ ತುಂಬ ಇಷ್ಟ ಆಗ್ತದೆ.